ಹಲೋ ಸ್ಟೂಡೆಂಟ್ಸ್, ನಾನು ನಿಮಗೆ ಹೋದ ಕ್ಲಾಸಲ್ಲಿ ಸೆಕೆಂಡ್ ಪಿ ಯು ಸಿದು ಇಂಡಿಯನ್ ಹಿಸ್ಟ್ರಿಯ ಇಂಟ್ರೊಡಕ್ಷನ್ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೆ. ಈ ಕ್ಲಾಸಲ್ಲಿ ನಾನು ನಿಮಗೆ ಸಂಕ್ಷಿಪ್ತವಾದಂಥ ಒಂದು ಸಿಲೆಬಸ್ ಬಗ್ಗೆ ನಾನು ನಿಮಗೆ ವಿವರಣಾತ್ಮಕವಾಗಿ ನಿಮಗೆ ನಾನು ಹೇಳ್ತೀನಿ. ಕೇಳಿಸ್ಕೊಳ್ಳಿ ಸ್ಟೂಡೆಂಟ್ಸ್, ಏನು ಇದು ಇಂಪಾರ್ಟೆಂಟು. ನೀವು ಸಿಲೆಬಸ್ಸನ್ನು 200 ಪೇಜ್ ಎಕ್ಸೈಜ್ ಇಕ್ಕಿ ಪ್ರತಿಯೊಬ್ಬರು ಸಹ ನೀವು ಬರೆದು ತೋರಿಸ್ಬೇಕು. ಅದನ್ನು ನಾನು ಮೊಬೈಲಲ್ಲಿ ಸೆಂಡ್ ಮಾಡ್ತೀನಿ. ಅದರಲ್ಲಿ ಇಂಟ್ರೊಡಕ್ಷನ್ ಅಂತಂದರೆ ಇಂಡಿಯನ್ ಹಿಸ್ಟ್ರಿಯಲ್ಲಿ ಪೀಠಿಕೆ ಅಂತ ಕರೀತಾರೆ. ಅದರಲ್ಲಿ ಇಂಪ್ಯಾಕ್ಟ್ ಆಫ್ ಜಿಯೋಗ್ರಫಿ ಆನ್ ದ ಇಂಡಿಯನ್ ಹಿಸ್ಟ್ರಿ, ಸೋರ್ಸಸ್ ಆಫ್ ಇಂಡಿಯನ್ ಹಿಸ್ಟ್ರಿ, ಇದು ಇಂಟ್ರೊಡಕ್ಷನ್ನು. ಚಾಪ್ಟರ್ ನಂಬರ್ 1. ಚಾಪ್ಟರ್ ನಂಬರ್ 2 ಸ್ಟೋನ್ ಏಜ್ ಆ್ಯಂಡ್ ಮೆಟಲ್ ಏಜ್, ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂತ ಕರೀತಾರೆ. ಸ್ಟೋನ್ ಏಜ್ ಆ್ಯಂಡ್ ಮೆಟಲ್ ಏಜ್ ಚಾಪ್ಟರ್ ನಂಬರ್ 2, ಅದರಲ್ಲಿ ಪ್ರೀ ಹಿಸ್ಟಾರಿಕ್ ಪೀರಿಯಡ್. ಚಾಪ್ಟರ್ ನಂಬರ್ 3 ಇಂಡಸ್ ಸಿವಿಲೈಜೇಷನ್ ಅಂತ ಬರುತ್ತೆ. ಇದರಲ್ಲಿ ಎಕ್ಸ್ಕವೇಷನ್ಸ್, ಸೈಲೆಂಟ್ ಫ್ಯೂಚರ್ಸ್, ದಿ ಎಂಡ್ ಆಫ್ ದ ಇಂಡಸ್ ಸಿವಿಲೈಜೇಷನ್. ಚಾಪ್ಟರ್ ನಂಬರ್ 4 ಏನ್ಷಿಯಂಟ್ ಪೀರಿಯಡ್, ದ ವೇದಿಕ್ ಕಲ್ಚರ್, ಆರಿಜಿನ್, ಸೈಲೆಂಟ್ ಫ್ಯೂಚರ್ಸ್. 4.2 ರೈಸ್ ಆಫ್ ನ್ಯೂ ರಿಲಿಜಿಯನ್ಸ್, ಜೈನಿಸಮ್ ಆ್ಯಂಡ್ ಬುದ್ಧಿಸಮ್. ಚಾಪ್ಟರ್ ನಂಬರ್ 4ಅಲ್ಲಿ 4.3 ಮೌರ್ಯಾಸ್, ಇಂಪಾರ್ಟೆಂಟ್ ಕಿಂಗ್ಸ್, ಚಂದ್ರಗುಪ್ತ ಮೌರ್ಯ, ಕೌಟಿಲ್ಯ, ಅಶೋಕ, ಆ್ಯಂಡ್ ಕಾಂಟ್ರಿಬ್ಯೂಷನ್ಸ್ ಆಫ್ ಶಾತವಾಹನಸ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟ್ರು. ಇದರಲ್ಲಿ ಅಶೋಕ ವೆರಿ ವೆರಿ ಇಂಪಾರ್ಟೆಂಟ್. 4.4 ಕುಶಾನಸ್, ಕಾನಿಷ್ಕ ಇಂಪಾರ್ಟೆಂಟು, ಗಾಂಧಾರ ಆರ್ಟ್. 4.5 ಗುಪ್ತಾಸ್, ಸಮುದ್ರಗುಪ್ತ, ಗೋಲ್ಡನ್ ಏಜ್. 4.6 ಚೋಳಾಸ್, ರಾಜರಾಜ ಚೋಳ ಫಸ್ಟ್, ರಾಜೇಂದ್ರ ಚೋಳ ಫಸ್ಟ್, ಅಡ್ಮಿನಿಸ್ಟ್ರೇಷನ್. 4.7 ವರ್ಧನಾಸ್ ಆ್ಯಂಡ್ ಅರ್ಲಿ ಚಾಳುಕ್ಯಾಸ್, ಪಲ್ಲವಾಸ್, ಕಲ್ಚರ್, ಕಾಂಟ್ರಿಬ್ಯೂಷನ್ಸ್ ಆಫ್ ಚಾಳುಕ್ಯಾಸ್. ಇದರಲ್ಲಿ ಪಲ್ಲವಾಸ್ ಇಂಪಾರ್ಟೆಂಟ್. ನೆಕ್ಸ್ಟ್ 4.8 ರಾಷ್ಟ್ರಕೂಟಾಸ್, ಧ್ರುವ, ಗೋವಿಂದ ಥರ್ಡ್, ಅಮೋಘ ವರ್ಷ, ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್. ಇದರಲ್ಲಿ ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಮಿಡಿವಲ್ ಪೀರಿಯಡ್, ಚಾಪ್ಟರ್ ನಂಬರ್ 5 ಮಿಡಿವಲ್ ಪೀರಿಯಡ್. ಡೆಲ್ಲಿ ಸುಲ್ತಾನ್ ಅಲಾವುದ್ದೀನ್ ಖಿಲ್ಜಿ ಇಂಪಾರ್ಟೆಂಟ್. ಮೊಹಮ್ಮದ್ ಬಿನ್ ತೊಗಲಕ್, ಕಾಂಟ್ರಿಬ್ಯೂಷನ್ಸ್ ಆಫ್ ಡೆಲ್ಲಿ ಸುಲ್ತಾನೇಟ್. ನೆಕ್ಸ್ಟು ಪಾಯಿಂಟ್ ನಂಬರ್ 5.2 ಮೊಘಲ್ಸ್, ಅಕ್ಬರ್ ದ ಗ್ರೇಟ್, ಕಾಂಟ್ರಿಬ್ಯೂಷನ್ಸ್ ಆಫ್ ಮೊಘಲ್ಸ್. ಅಕ್ಬರ್ ವೆರಿ ವೆರಿ ಇಂಪಾರ್ಟೆಂಟ್. 5.3 ರೈಸ್ ಆಫ್ ಮರಾಠಾಸ್, ಶಿವಾಜಿ ಇಂಪಾರ್ಟೆಂಟ್. 5.4 ವಿಜಯನಗರ ಎಂಪೈರ್, ಕೃಷ್ಣದೇವರಾಯ, ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್, ಫಾರಿನ್ ಅಕೌಂಟ್ಸ್ ಆಫ್ ವಿಜಯನಗರ ಎಂಪೈರ್. 5.5 ಬಹುಮನಿ ಆ್ಯಂಡ್ ಆದಿಲ್ ಶಾಹಿ ಸುಲ್ತಾನ್ಸ್, ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್. ಚಾಪ್ಟರ್ ನಂಬರ್ 6 ಸೋಷಿಯೋ ರಿಲಿಜಿಯನ್ಸ್ ರಿಫಾರ್ಮ್ ಮೂವ್ಮೆಂಟ್ ಇನ್ ಮಿಡಿವಲ್ ಇಂಡಿಯಾ, ಆಚಾರ್ಯ ತ್ರಯಾಸ್, ಬಸವೇಶ್ವರ, ಭಕ್ತಿ ಮೂವ್ಮೆಂಟ್, ಸೂಫಿಸಮ್. ಇದರಲ್ಲಿ ಬಸವೇಶ್ವರರು ಇಂಪಾರ್ಟೆಂಟ್. ಚಾಪ್ಟರ್ ನಂಬರ್ 7 ಮಾಡರ್ನ್ ಪೀರಿಯಡ್, ಅಡ್ವಾಂಟ್ ಆಫ್ ಯುರೋಪಿಯನ್ಸ್, ಎಸ್ಟಾಬ್ಲಿಷ್ಮೆಂಟ್ ಆಫ್ ಬ್ರಿಟಿಷ್ ಸುಪ್ರಮಸಿ ಇನ್ ಇಂಡಿಯಾ. 7.2 ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. 7.3 ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಆಫ್ ಎಕಾನಮಿ ಆ್ಯಂಡ್ ಎಜುಕೇಷನ್. 7.4 ಸೋಷಿಯೋ ರಿಲಿಜಿಯನ್ಸ್ ರಿಫಾರ್ಮ್ ಮೂವ್ಮೆಂಟ್. 7.5 ಮೈಸೂರು ಎ ಮಾಡೆಲ್ ಸ್ಟೇಟ್. 7.6 ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್, ರೋಲ್ ಆಫ್ ಕರ್ನಾಟಕ. 7.7 ವೆರಿ ವೆರಿ ಇಂಪಾರ್ಟೆಂಟ್, ಇದು ಯುನಿಫಿಕೇಷನ್ ಮೂವ್ಮೆಂಟ್ ಇನ್ ಕರ್ನಾಟಕ. ಇಷ್ಟು ನಿಮಗೆ ಒಟ್ಟು ಇದರಲ್ಲಿ 7 ಚಾಪ್ಟರ್ಸ್ ಬರುತ್ತೆ. ಅದರಲ್ಲಿ ಸಬ್ಬು ಪಾಯಿಂಟ್ಸು ಬರುತ್ತೆ. ಇದರಲ್ಲಿ ನಿಮಗೆ ಚಾಪ್ಟರ್ ನಂಬರ್ 8ಅಲ್ಲಿ ಮ್ಯಾಪ್ ವರ್ಕ್ ಬರುತ್ತೆ, ಪ್ಲೇಸಸ್ ಆಫ್ ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್. ಆಗಲೇ ನಾನು ನಿಮಗೆ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಹೇಳಿದ್ದೀನಿ ಯಾವ್ಯಾವ ಪ್ಲೇಸ್ ಬರುತ್ತೆ ಅಂತ. 20 ಪಾಯಿಂಟ್ಸನ್ನು ಸಹ ನಾನು ನಿಮಗೆ ಎಕ್ಸ್ಪ್ಲೇನನ್ನು ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಪೀಠಿಕೆಯಲ್ಲಿ ನೀನು ಕನ್ನಡ ಮೀಡಿಯಮರಿಗೆ ಹೇಳ್ತೀನಿ. ಪೀಠಿಕೆ ಇಲ್ಲಿ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ,
ಭಾರತದ ಇತಿಹಾಸದ ಮೂಲಾಧಾರಗಳು. ಚಾಪ್ಟರ್ ನಂಬರ್ 2 ಶಿಲಾಯುಗ ಮತ್ತು ಲೋಹಗಳ ಯುಗ, ಇತಿಹಾಸ ಪೂರ್ವಕಾಲ. ಪಾಯಿಂಟ್ ನಂಬರ್ 3 ಸಿಂಧೂ ನಾಗರಿಕತೆ, ಉತ್ಖನನಗಳು, ಪ್ರಮುಖ ಲಕ್ಷಣಗಳು, ಸಿಂಧೂ ನಾಗರಿಕತೆಯ ಅಂತ್ಯ. ಪ್ರಾಚೀನ ಯುಗ, ಚಾಪ್ಟರ್ ನಂಬರ್ 4 ಪ್ರಾಚೀನ ಯುಗ, ವೈದಿಕ ಸಂಸ್ಕೃತಿ, ಮೂಲ, ಪ್ರಮುಖ ಲಕ್ಷಣಗಳು. ಪಾಯಿಂಟ್ ನಂಬರ್ 4.2 ಹೊಸ ಧರ್ಮಗಳ ಉದಯ, ಜೈನಿಸಮ್ ಆ್ಯಂಡ್ ಬುದ್ಧಿಸಮ್, ಜೈನ ಧರ್ಮ ಮತ್ತು ಬೌದ್ಧ ಧರ್ಮ. 4.3 ಚಾಪ್ಟರ್ ನಂಬರ್ 4ಅಲ್ಲಿ 4.3 ಮೌರ್ಯರು, ಚಂದ್ರಗುಪ್ತ ಮೌರ್ಯ, ಕೌಟಿಲ್ಯ, ಅಶೋಕ, ಕೊಡುಗೆಗಳು ಮತ್ತು ಶಾತವಾಹನರು. ಇದರಲ್ಲಿ ಅಶೋಕ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 4.4 ಕುಶಾನರು, ಕಾನಿಷ್ಕ, ಗಾಂಧಾರ ಕಲೆ. 4.5 ಗುಪ್ತರು, ಸಮುದ್ರಗುಪ್ತ, ಸುವರ್ಣಯುಗ, ಗೋಲ್ಡನ್ ಏಜ್ ಅಂತ ಕರೀತಾರೆ. ಇದು ವೆರಿ ಇಂಪಾರ್ಟೆಂಟು, ಸುವರ್ಣಯುಗ. 4.6 ಚೋಳರು, 1ನೇ ರಾಜರಾಜ ಚೋಳ, ಅದರಲ್ಲಿ 1ನೇ ರಾಜೇಂದ್ರ ಚೋಳ ಆಡಳಿತ ಪದ್ಧತಿ. 4.7 ವರ್ಧನರು ಮತ್ತು ಆರಂಭಿಕ ಚಾಲುಕ್ಯರು, ಪಲ್ಲವರು, ಚಾಲುಕ್ಯರ ಸಾಂಸ್ಕೃತಿಕ ಕೊಡುಗೆಗಳು. 4.8 ರಾಷ್ಟ್ರಕೂಟರು, ಧ್ರುವ, 3ನೇ ಗೋವಿಂದ, ಅಮೋಘ ವರ್ಷ, ಸಾಂಸ್ಕೃತಿಕ ಕೊಡುಗೆಗಳು. 4.9 ನಂತರದ ಚಾಲುಕ್ಯರು ಮತ್ತು ಹೊಯ್ಸಳರು, ಸಾಂಸ್ಕೃತಿಕ ಕೊಡುಗೆಗಳು. ಮಧ್ಯಕಾಲೀನ ಯುಗ, ದೆಹಲಿ ಸುಲ್ತಾನರು, ಅಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತೊಗಲಕ್, ದೆಹಲಿ ಸುಲ್ತಾನರ ಕೊಡುಗೆಗಳು. ಮೊಘಲರು, ಅಕ್ಬರ್ ಮಹಾಶಯ, ಮೊಘಲರ ಕೊಡುಗೆಗಳು. 5.3 ಮರಾಠರ ಏಳಿಗೆ, ಶಿವಾಜಿ. 5.4 ವಿಜಯನಗರ ಸಾಮ್ರಾಜ್ಯ, ಕೃಷ್ಣದೇವರಾಯ, ಸಾಂಸ್ಕೃತಿಕ ಕೊಡುಗೆಗಳು, ವಿದೇಶಿಯರ ಬರವಣಿಗೆಗಳು, ವಿಜಯನಗರ ಸಾಮ್ರಾಜ್ಯದ ವಿಘಟನೆ. 5.5 ಬಹುಮನಿ ಮತ್ತು ಆದಿಲ್ ಶಾಹಿ ಸುಲ್ತಾನರ ಸಾಂಸ್ಕೃತಿಕ ಕೊಡುಗೆಗಳು. ಮಧ್ಯಕಾಲೀನ ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ, ಆಚಾರ್ಯತ್ರಯರು, ಬಸವೇಶ್ವರ, ಭಕ್ತಿ ಚಳವಳಿ, ಸೂಫಿ ಪಂಥ, ಆಧುನಿಕ ಭಾರತ. ವೆರಿ ಇಂಪಾರ್ಟೆಂಟ್ ಇದು. ಅದರಲ್ಲಿ 7.1 ಯುರೋಪಿಯನ್ನರ ಆಗಮನ, ಭಾರತದಲ್ಲಿ ಬ್ರಿಟಿಷರ ಆಧಿಪತ್ಯದ ಸ್ಥಾಪನೆ. 7.2 ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ, ವೆರಿ ಇಂಪಾರ್ಟೆಂಟ್, ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ. 7.3 ಆರ್ಥಿಕತೆ ಮತ್ತು ಶಿಕ್ಷಣದ ಮೇಲೆ ಬ್ರಿಟಿಷ್ ಆಡಳಿತದ ಪ್ರಭಾವ. 7.4 ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ. 7.5 ಮೈಸೂರು ಒಂದು ಮಾದರಿ ರಾಜ್ಯ. 7.6 ಭಾರತೀಯ ರಾಷ್ಟ್ರೀಯ ಚಳವಳಿ, ಕರ್ನಾಟಕದ ಪಾತ್ರ. 7.7 ಕರ್ನಾಟಕದಲ್ಲಿ ಏಕೀಕರಣ ಚಳವಳಿ. ಭೂಪಟ ಕಾರ್ಯ, ಪ್ರಮುಖ ಐತಿಹಾಸಿಕ ಸ್ಥಳಗಳು. ಅಲ್ಲಿ ನಾನು ನಿಮಗೆ ಪ್ರಮುಖ ಐತಿಹಾಸಿಕ ಸ್ಥಳಗಳಲ್ಲಿ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ನಾನು ನಿಮಗೆ ಸಂಕ್ಷಿಪ್ತವಾದಂಥ ಒಂದು ಇಂಪಾರ್ಟೆಂಟ್ 20 ಪಾಯಿಂಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವುದು ಹಂಪಿ ಆಗಿರ್ಬೋದು, ಪ್ರಮುಖವಾಗಿ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಹರಪ್ಪ, ಮೊಹೆಂಜೊದಾರೋ, ತಕ್ಷಶಿಲಾ, ಇವುಗಳ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾದ ವಿವರಣೆಯನ್ನು ಕೊಟ್ಟಿದ್ದೀನಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.